ಆದರೆ ನನಗೆ ಅನುಮಾನ ಬರ್ತಕ್ಕಂಥದ್ದು ಏನು ಅಂತಂದರೆ, ಇತ್ತೀಚೆಗೆ ಯಾರೋ ಭಯೋತ್ಪಾದನೆ ಮಾಡ್ತಾರೋ ಅವರು ಒಂದು ಧರ್ಮಕ್ಕೆ ಸೇರಿದವರಲ್ಲ ಅಂತ ಹೇಳ್ತಿದ್ದೀವಿ ಪದೇ ಪದೇ. ಆದರೆ ಭಯೋತ್ಪಾದನೆ ಮಾಡಿ ಸಿಗ್ತಾ ಇರ್ತಕ್ಕಂಥವರೆಲ್ಲ ಯಾಕೋ ಒಂದೇ ಧರ್ಮದವರಾಗ್ತಿದ್ದಾರೆ. ಇದು ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮಾತೆತ್ತಿದರೆ ಕೆಲವರು ಆರ್ ಎಸ್ ಎಸ್ ಅಂತ ಮಾತಾಡ್ತಾರೆ. ನಾನು ಕೇಳ್ತೇನೆ, ಆರ್ ಎಸ್ ಎಸ್ನಲ್ಲಿರ್ತಕ್ಕಂಥ ಸೇವೆ ಮಾಡ್ತಕ್ಕಂಥವರು ಎಲ್ಲರೂ ವಿದ್ಯಾವಂತರೇ. ಆ ವಿದ್ಯಾವಂತರು ದೇಶ ಸೇವೆ ಮಾಡ್ತಾರೆ, ದೇಶವನ್ನು ಒಗ್ಗಟ್ಟು ಮಾಡ್ತಾರೆ, ಮನೆ ಮಠಗಳನ್ನು ತೊರೆದು ಬಂದು ಸೇವೆ ಮಾಡ್ತಾ ಕುಳಿತಿದ್ರೆ, ಇನ್ನು ಕೆಲವು ಧರ್ಮದ ವಿದ್ಯಾವಂತರು, ಅವರು ಡಾಕ್ಟರ್ಗಳಿರ್ಬೋದು, ಪ್ರೊಫೆಸರ್ಗಳಿರ್ಬೋದು, ಇಂಜಿನಿಯರ್ಗಳಿರ್ಬೋದು, ವಿದ್ಯಾವಂತರು ಬಂದು ಇವತ್ತೇನು ಮಾಡ್ತಿದ್ದಾರೆ, ಭಯೋತ್ಪಾದನೆ ಕೆಲಸವನ್ನು ಮಾಡ್ತಿದ್ದಾರೆ. ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ದೇಶದ ಪರಿಸ್ಥಿತಿಯನ್ನು ಇದನ್ನು ಅರ್ಥ ಮಾಡ್ಕೊಂಡು ಈ ಭಯೋತ್ಪಾದನೆಯನ್ನು ಹತ್ತಿಕ್ಕುವಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ. ಯಾವ ಧರ್ಮದ ಬಗ್ಗೆ ಈಗ ಈ ವಿಚಾರ ಬರ್ತಾ ಇದೆಯೋ ಆ ಧರ್ಮದವರು ಕೂಡ ಎಚ್ಚೆತ್ತುಕೊಳ್ಬೇಕು. ಧರ್ಮವನ್ನು ಈ ಭಯೋತ್ಪಾದನೆಗೆ ನೀವು ಅಡ ಇಡಬೇಡಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.